ವಿದ್ಯಾರ್ಥಿಗಳೇ, ಇಂದಿನ ವಿಡಿಯೋದಲ್ಲಿ ಮಾದರಿ ಪ್ರಶ್ನೆ ಪತ್ರಿಕೆ 2026ರ ಕ್ವಶನ್ ಅನ್ನು ನೋಡಿದ್ವಿ. ಅದರ ಮುಂದುವರೆದಿರ್ತಕ್ಕಂಥ ಭಾಗವನ್ನು ತಗೊಂಡಿದ್ದೀನಿ. √5 ಒಂದು ಅಭಾಗಲಬ್ಧ ಸಂಖ್ಯೆ ಎಂದು ಸಾಧಿಸಿ ಅಂತ ಕೊಟ್ಟಿದ್ದಾನೆ. ಇಲ್ಲಿ ಅಭಾಗಲಬ್ಧ ಸಂಖ್ಯೆ ಅಂತಂದೇಳಿ ಸಾಧಿಸೋದಕ್ಕೆ ನಾವು ಕಂಟ್ರಡಕ್ಷನ್ ಮೆಥಡ್ ಅನ್ನು ತಗೊಳ್ಳೋಣ. ಅಂದ್ರೆ ಇದಕ್ಕೆ ವಿರುದ್ಧವಾಗಿ ಈ √5 ಅನ್ನ ಭಾಗಲಬ್ಧ ಸಂಖ್ಯೆ ಅಂತಂದೇಳಿ ಇಟ್ಕೊಳ್ಳೋಣ. ಮೊದಲನೇದಾಗಿ √5 ಒಂದು ಭಾಗಲಬ್ಧ ಸಂಖ್ಯೆ ಎಂದು ಊಹಿಸಿ. ಭಾಗಲಬ್ಧ ಸಂಖ್ಯೆ ಎಂದು ಊಹಿಸಿ. ಅವಾಗ ಏನಾಗುತ್ತೆ, √5 is equal to a/b ಅಂತ ಬರ್ಕೊಳ್ಳೋಣ. ಅಂದ್ರೆ a/b ಆಗುವಂತೆ ನಾವು ಬರ್ಕೊಂಡಾಗ ಇಲ್ಲಿ a ಮತ್ತು b ಕಂಡೀಷನ್ ಏನು, b ≠ 0. ಇಲ್ಲಿ a ಮತ್ತು b ಅಂತಕ್ಕಂಥವು ಸಹ ಅವಿಭಾಜ್ಯ ಸಂಖ್ಯೆಗಳು. ಹಾಗಾಗಿ ಇದನ್ನ ನಾವು ಆಲ್ಟ್ರೇಷನ್ ಮಾಡಿ ಬರ್ಕೊಂಡ್ರೆ a is equal to b√5 ಆಗತ್ತೆ. ಈ b√5ನ ಎರಡೂ ಕಡೆ ವರ್ಗ ಮಾಡಿದ್ರೆ ಅವಾಗ ಏನಾಗುತ್ತೆ, ಇದು a² b ಇದ್ದದ್ದು b² ಆಗುತ್ತೆ. √5 ಅಂತಕ್ಕಂಥದ್ದನ್ನ ಹೋಲ್ ಸ್ಕ್ವೇರ್ ಮಾಡ್ಕೊಂಡಾಗ ಸ್ಕ್ವೇರ್ ಕ್ಯಾನ್ಸಲ್ ಆಗುತ್ತೆ, ಉಳಿತಕ್ಕಂಥದ್ದು 5 ಉಳಿಯುತ್ತೆ. ಅವಾಗ b² ಅಲ್ಲೇ ಇಟ್ಕೊಂಡ್ರೆ a²/5 ಆಗುತ್ತೆ. ಇಲ್ಲಿ 5 ಅಂತಕ್ಕಂಥದ್ದು a² ಭಾಗಿಸುತ್ತದೆ. ಹಾಗಾಗಿ 5 ಏನು ಕೂಡ ಭಾಗಿಸುತ್ತದೆ. ಇದು ಒಂದಾಯ್ತು. ನೆಕ್ಸ್ಟ್ a is equal to 5c ಅಂತ ತಗೊಳ್ಳೋಣ. ಈ 5c ಅಂತ ಬರ್ಕೊಂಡ್ರೆ ಇಲ್ಲಿ ಬರ್ತಕ್ಕಂಥದ್ದು ಯಾವುದು, c ಅನ್ನ ತಗೊಳ್ಳೋದಾದ್ರೆ a is equal to 5c ಎಂದು ನಾವು ಬರೆಯೋಣ. ಅಲ್ಲಿಗೆ a² ಇರ್ತಕ್ಕಂಥದ್ದು 5c ಇದೆ. ಹಾಗಾಗಿ 5c ಹೋಲ್ ಸ್ಕ್ವೇರ್ ಆಗುತ್ತೆ. 5c is equal to b√5. ಇದನ್ನ ಮತ್ತೆ ಎರಡೂ ಕಡೆ ವರ್ಗ ಮಾಡಿದ್ರೆ 25c² is equal to b² ಮತ್ತೆ √5 ಇರ್ತಕ್ಕಂಥದ್ದು ಏನಾಗುತ್ತೆ, 5 ಆಗುತ್ತೆ. ಅಲ್ಲಿಗೆ b² is equal to 5 25 ಆಯ್ತು, 5c² ಆಯ್ತು. ಅಲ್ಲಿಗೆ b² ಕೂಡ 5 ಭಾಗಿಸುತ್ತದೆ. ಹಾಗೆಯೇ ಬಿಯು 5 ಕೂಡ ಭಾಗಿಸುತ್ತದೆ. ಅವಾಗ a ಮತ್ತು b ಸಂಖ್ಯೆಗಳಿಗೆ 5 ಸಾಮಾನ್ಯ ಅಪವರ್ತನ ಆಗಿ ಹೊಂದಿದೆ ಅಂತ ತಿಳ್ಕೋಬಹುದು. ಆದ್ರೆ a ಮತ್ತು b ಎರಡು ಕೂಡ ನಾವು ಸಹ ಅವಿಭಾಜ್ಯ ಸಂಖ್ಯೆಗಳು ಅಂತಂದೇಳಿ ತಗೊಂಡಿದ್ದೀವಿ. a ಮತ್ತು b ಗಳು ಸಹ ಅವಿಭಾಜ್ಯ ಸಂಖ್ಯೆಗಳು. ಅದರಿಂದ ಇದು
ಅವಿಭಾಜ್ಯ ಅಂಗಗಳು ಸಂಖ್ಯೆಗಳಾಗಿರೋದ್ರಿಂದ ಸತ್ಯ ಸಂಗತಿಗೆ ಅಂದರೆ ಇದೇನು ಎ ಮತ್ತು ಬಿ ಅಂತಕ್ಕಂಥ ಸಾಮಾನ್ಯ ಅಪವರ್ತನ ಅಂತಕ್ಕಂಥದ್ದು ಇದೆಯೋ ಆ ಸಂಗತಿಗೆ ವಿರುದ್ಧವಾಗಿದೆ. ಅಂದ್ರೆ ಇವುಗಳನ್ನ ಹೊರತುಪಡಿಸಿ ಅಂದ್ರೆ ಎ ಮತ್ತು ಬಿ ಗಳನ್ನ ಹೊರತುಪಡಿಸಿ ಬೇರೆ ಸಾಮಾನ್ಯ ಅಪವರ್ತನಗಳು ಇರುವುದಿಲ್ಲ. ಅದರಿಂದ ನಮ್ಮ ಊಹೆ ತಪ್ಪಾಗಿದೆ. ತಪ್ಪಾಗಿರೋದ್ರಿಂದ √5 ಒಂದು ಅಭಾಗಲಬ್ಧ ಸಂಖ್ಯೆ. ನೆಕ್ಸ್ಟ್ ಲೆಕ್ಕ ನೋಡೋಣ. ನೆಕ್ಸ್ಟ್ ಲೆಕ್ಕ ಏನಿದೆ ಇಲ್ಲಿ ಕೊಟ್ಟಿರೋದ್ರಲ್ಲಿ 1, 6, 4, 3 ಬಿಂದುಗಳನ್ನು ಸೇರಿಸುವ ರೇಖಾಖಂಡಗಳನ್ನು 1:2 ಅನುಪಾತದಲ್ಲಿ ಆಂತರಿಕವಾಗಿ ವಿಭಾಗಿಸುವ ಬಿಂದುವಿನ ನಿರ್ದೇಶಾಂಕಗಳನ್ನು ಕಂಡು ಹಿಡಿಯಿರಿ ಅಂತಂದೇಳಿ ಕೇಳಿದ್ದಾನೆ. ಇದನ್ನು ನಾವು ತಗೊಳ್ಳೋದಾದ್ರೆ 21ನೇದು 1, 6 ಇದನ್ನ x1 y1 ಅಂತ ತಗೊಳ್ಳೋಣ. ಹಾಗೆಯೇ 4, 3 x2 y2 ಅಂತ ತಗೊಳ್ಳೋಣ. ಹಾಗೆಯೇ m1:m2 1:2 ಅಂತ ತಗೊಳ್ಳೋಣ. ಇಲ್ಲಿ ನಾವು ಭಾಗ ಪ್ರಮಾಣ ಸೂತ್ರವನ್ನು ಉಪಯೋಗಿಸ್ಕೋಬೇಕು. ಭಾಗ ಪ್ರಮಾಣ ಸೂತ್ರ p of x, y is equal to m1x2 m2x1 divided by m1m2, m1y2 m2y1 divided by m1 plus m2. ಈಗ ನಾವು ಬೆಲೆಗಳನ್ನು ಹಾಕಿಕೊಂಡ್ರೆ is equal to m1 1 x2 4 plus m2 2 x1 1 divided by 1 plus 2. ಹಾಗೆಯೇ 1 into y2 3 plus 2 into 6 y1 1 plus 2. ಅಲ್ಲಿಗೆ is equal to 4 1 4 plus 2 1 2 1 plus 2 3 3 1 3 6 2 12 1 plus 2 3. ಅಲ್ಲಿಗೆ ಮತ್ತು 4 plus 2 6/3 15/3 3 1 3 2 3 1 3 5. ಅಲ್ಲಿಗೆ ಮಧ್ಯ ಬಿಂದುವಿನ ಅಥವಾ ನಿರ್ದೇಶಾಂಕಗಳನ್ನು ತಗೊಳ್ಳೋದಾದ್ರೆ 3 3 1 3 2 ಮತ್ತು 5 ಇದು ನಿರ್ದೇಶಾಂಕಗಳ ಬೆಲೆಗಳು. ನೆಕ್ಸ್ಟ್ ಒಂದು ಕ್ವಶನ್ ತಗೊಳ್ಳೋಣ. ಚಿತ್ರದಲ್ಲಿ ಟ್ಯಾನ್ ಪಿ ಕಾಸ್ ಆರ್ ಬೆಲೆಗಳನ್ನು ಕಂಡು ಹಿಡಿಯಿರಿ ಅಂತ ಕೊಟ್ಟಿದ್ದಾನೆ. ಇಲ್ಲಿ ಟ್ಯಾನ್ ಪಿ ಅನ್ನ ನೀವು ತಗೊಂಡ್ರೆ ಇದೇನಾಗುತ್ತೆ, ಅಭಿಮುಖ ಬಾಹು ಆಗುತ್ತೆ, ಇದು ಪಾರ್ಶ್ವ ಬಾಹು ಆಗುತ್ತೆ, ಇದು ವಿಕರ್ಣ ಆಗ್ತಕ್ಕಂಥದ್ದು. ಹಾಗಾಗಿ ಟ್ಯಾನ್ ಪಿ ಅನ್ನ ನಾವು ತಗೊಳ್ಳೋದಾದ್ರೆ ಟ್ಯಾನ್ ಪಿ ಇದು ಅಭಿಮುಖ ಬಾಹು ಡಿವೈಡ್ ಬೈ ಪಾರ್ಶ್ವ ಬಾಹು. ಅಲ್ಲಿಗೆ ಅಭಿಮುಖ ಬಾಹು ಅಂದ್ರೆ 5, ಪಾರ್ಶ್ವ ಬಾಹು ಅಂದ್ರೆ 12. ಇದು ನಮ್ದು ಬರ್ತಕ್ಕಂಥದ್ದು. ಹಾಗೇನೆ ಇನ್ನೊಂದು ಕಾಸ್ ಆರ್ ಅಂತ ತಗೊಂಡಿದ್ದಾರೆ. ಇಲ್ಲಿ ನಾವು ತಗೊಳ್ಳೋದಾದ್ರೆ ತ್ರಿಭುಜ ಪಿ ಕ್ಯೂ ಆರ್ 12 5 13. ಈ ಆರ್ ಕೋನವನ್ನು ತಗೊಂಡ್ರೆ ಇದು ಅಭಿಮುಖ ಬಾಹು ಆಗುತ್ತೆ, ಇದು ಪಾರ್ಶ್ವ ಬಾಹು ಆಗುತ್ತೆ, ಇದು ವಿಕರ್ಣ ಆಗುತ್ತೆ. ನಮಗೆ ಬೇಕಿರೋದು ಕಾಸ್ ಆರ್
ಇಸ್ ಈಕ್ವಲ್ ಟು ಪಾರ್ಶ್ವಬಾಹು ಡಿವೈಡ್ ಬೈ ವಿಕರ್ಣ. ಅಂದರೆ ಪಾರ್ಶ್ವಭಾವವನ್ನು ತಗೊಂಡ್ರೆ ಯಾವ್ದು ಬರುತ್ತೆ ನಮ್ಮದು ಪಿ ಕ್ಯೂ ಡಿವೈಡ್ ಬೈ ಪಿ ಆರ್. ಅಲ್ಲಿಗೆ ಬರ್ತಕ್ಕಂಥ ಬೆಲೆ ಯಾವುದು ಕಾಸ್ ಆರ್. ಪಾರ್ಶ್ವಭಾವ ಅಂತಂದು ಹೇಳಿದರೆ 5 ಡಿವೈಡ್ ಬೈ 30. ಇದು ನಮಗೆ ಬೆಲೆ ಬರ್ತಕ್ಕಂಥದ್ದು. ನೆಕ್ಸ್ಟ್ ಒಂದು ಚಿತ್ರದಲ್ಲಿ ಸಿ ಪಿ ಮತ್ತು ಸಿ ಕ್ಯೂ ಓ ಕೇಂದ್ರವುಳ್ಳ ವೃತ್ತಕ್ಕೆ ಸ್ಪರ್ಶಕಗಳಾಗಿವೆ. ಎ ಆರ್ ಬಿಯ ಆರ್ ಬಿಂದುವಿನಲ್ಲಿ ಮತ್ತೊಂದು ಸ್ಪರ್ಶಕವಾಗಿದೆ. ಸಿ ಎ ಬಿ ತ್ರಿಭುಜದ ಸುತ್ತಳತೆಯು ಸಿ ಪಿ ಸ್ಪರ್ಶಕದ ಉದ್ದದ 2ರಷ್ಟಿದೆ ಎಂದು ತೋರಿಸಿ ಅಂತ ಕೊಟ್ಟಿದ್ದಾನೆ. ಇದನ್ನು ತಗೊಳ್ಳೋದಾದ್ರೆ ಇಲ್ಲಿ ಎ ಬಿಂದುವಿನಿಂದ ಸ್ಪರ್ಶಕಗಳು ಬಿ ಎ ಎ ಆರ್, ಬಿ ಬಿಂದುವಿನಿಂದ ಬಿ ಕ್ಯೂ ಬಿ ಆರ್, ಸಿ ಬಿಂದುವಿನಿಂದ ಸಿ ಪಿ ಮತ್ತು ಸಿ ಕ್ಯೂಗಳು ಇರ್ತಕ್ಕಂಥದ್ದು. ಇದನ್ನು ನೋಡ್ಕೊಳ್ಳೋಣ. ಫಸ್ಟ್ ಒಂದು ಎ ಇಂದ ಅಂದರೆ 23ನೇದು ಇಲ್ಲೇ ಬರ್ಕೊಂಡ್ಬಿಡ್ತೀನಿ. ಎ ಇಂದ ಸ್ಪರ್ಶಕ ಯಾವುದಿದೆ ನಮ್ಮದು ಎ ಆರ್ ಇಸ್ ಈಕ್ವಲ್ ಟು ಎ ಪಿ. ಹಾಗೆಯೇ ಬಿ ಇಂದ ಸ್ಪರ್ಶಕ ಬಿ ಆರ್ ಇಸ್ ಈಕ್ವಲ್ ಟು ಬಿ ಕ್ಯೂ. ಸಿ ಇಂದ ಸ್ಪರ್ಶಕ ಸಿ ಕ್ಯೂ ಬೈ ಸಿ ಪಿ ಅಥವಾ ಸಿ ಪಿ ಇಸ್ ಈಕ್ವಲ್ ಟು ಸಿ ಕ್ಯೂ ಯಾವುದಾದ್ರೂ ತಗೋಬಹುದು. ಇದರಲ್ಲಿ ಸಿ ಕ್ಯೂ ಇಸ್ ಈಕ್ವಲ್ ಟು ಸಿ ಪಿ ಅನ್ನ ಇಟ್ಕೊಳ್ಳೋಣ. ಇದನ್ನು ತಗೊಂಡ್ರೆ ಸಿ ಪಿ ಇಸ್ ಈಕ್ವಲ್ ಟು ಸಿ ಕ್ಯೂ ಅನ್ನ ನಾವೇನು ಮಾಡ್ಕೋಬಹುದು, ಸಿ ಕ್ಯೂ ಅಂತಂದು ಹೇಳಿದರೆ ಇಲ್ಲಿಂದ ಇಲ್ಲಿಗಿರ್ತಕ್ಕಂಥದ್ದು. ಹಾಗಾಗಿ ಇಲ್ಲಿ ಬಿ ಸಿ ಮತ್ತು ಬಿ ಕ್ಯೂ ಇರ್ತಕ್ಕಂಥದ್ದನ್ನು ತಗೊಳ್ಳೋಣ. ಬಿ ಸಿ ಪ್ಲಸ್ ಬಿ ಕ್ಯೂ. ಸಿ ಪಿ ಅನ್ನು ತಗೊಂಡ್ರೆ ಸಿ ಎ ಅಥವಾ ಎ ಸಿ ಪ್ಲಸ್ ಎ ಪಿ. ಇದನ್ನು ಇಟ್ಕೊಳ್ಳೋಣ. ಇದರಲ್ಲಿ ಬಿ ಸಿ ಪ್ಲಸ್ ಬಿ ಕ್ಯೂ ಬದಲಿ ಯಾವುದು ತಗೋಬಹುದು, ಬಿ ಆರ್ ಅನ್ನು ತಗೋಬಹುದು. ಇಸ್ ಈಕ್ವಲ್ ಟು ಸಿ ಎ ಪಿ ಬದಲಿ ಎ ಆರ್ ಅನ್ನು ಇಟ್ಕೊಳ್ಳೋಣ. ಈಗ ತ್ರಿಭುಜ ಎ ಬಿ ಸಿ ಸುತ್ತಳತೆ ಇಸ್ ಈಕ್ವಲ್ ಟು ಏನು ಬರೆಯುವುದು, ಎ ಬಿ ಪ್ಲಸ್ ಬಿ ಸಿ ಪ್ಲಸ್ ಸಿ ಎ. ಇದರಲ್ಲಿ ಯಾವುದನ್ನ ನಮಗೆ ಎ ಬಿ ಇದೆಯಲ್ಲ, ಎ ಬಿ ಬದಲಿ ಏನು ಬರ್ಕೋಬಹುದು ಅಂತಂದು ಹೇಳಿದರೆ ನಾವು ಸ್ವಲ್ಪ ಚೇಂಜ್ ಮಾಡ್ಕೊಳ್ಳೋಣ. ಯಾವುದನ್ನ ಎ ಬಿಯನ್ನು ಎ ಬಿ ಬದಲಿ ಎ ಆರ್ ಪ್ಲಸ್ ಆರ್ ಬಿ ಅಂತ ತಗೊಳ್ಳೋಣ. ಏಕೆ ಅಂತಂದು ಹೇಳಿದರೆ ಇಲ್ಲಿರ್ತಕ್ಕಂಥದ್ದು ಎ ಬಿ ಇರ್ತಕ್ಕಂಥದ್ರಲ್ಲಿ ಎ ಆರು ಪ್ಲಸ್ ಆರ್ ಬಿ. ಇದನ್ನು ತಗೊಂಡ್ರೆ ಪ್ಲಸ್ ಬಿ ಸಿ ಪ್ಲಸ್ ಸಿ ಎ. ಇಲ್ಲೇನು ಮಾಡ್ಕೊಳ್ಳೋಣ, ಸ್ವಲ್ಪ ಚೇಂಜ್ ಮಾಡ್ಕೊಳ್ಳೋಣ. ಇಲ್ಲಿ ಎ ಆರ್ ಪ್ಲಸ್ ಆರ್ ಬಿ ಇದೆಯಲ್ಲ, ಇದರಲ್ಲಿ ಬಿ ಸಿ ಒಂದಿದೆ, ಬಿ ಸಿ ಬದಲಿ ಇನ್ನೊಂದು ತಗೋಬಹುದು. ಯಾವುದನ್ನ ಆರ್ ಬಿ. ಯಾಕೆ ಅಂತಂದು ಹೇಳಿದರೆ ಬಿ ಆರ್ ಇಸ್ ಈಕ್ವಲ್ ಟು ಬಿ ಕ್ಯೂ ಇದೆ, ಅದ್ರ ಬದಲಿ ಅದನ್ನು ತಗೊಳಕ್ಕೆ ಬರುತ್ತೆ. ಬಿ ಸಿ ಪ್ಲಸ್ ಬಿ ಆರ್ ಬದಲಿ ನಾವೇನು ಮಾಡ್ಕೊಳ್ಳೋಣ, ಆರ್ ಬಿ ತಗೊಳ್ಳೋಣ. ಪ್ಲಸ್ ಏನಿದೆಯಲ್ಲ ಇದು ಎ ಆರ್ ಇದೆ, ಎ ಆರ್ ಬದಲಿ ಎ ಆರ್ ಪ್ಲಸ್ ಎ ಸಿ. ಇಲ್ಲಿ ಎ ಆರ್ ಇರ್ತಕ್ಕಂಥದ್ರ ಬದಲಿ ಎ ಪಿ ತಗೊಳಕ್ಕೆ ಬರುತ್ತೆ. ಅವಾಗ ನಮಗೆ ಇಲ್ಲಿ ಇರ್ತಕ್ಕಂಥದ್ದು ಪಿ ಸಿ ಅಂತಕ್ಕಂಥದ್ದು ಸಿಗ್ತಕ್ಕಂಥದ್ದು ಅಥವಾ ಆರ್ ಬಿ ಸಿಗ್ತಕ್ಕಂಥದ್ದು. 2 ಇಂಟು ಇಲ್ಲಿ ಬಿ ಸಿ ಯಾವುದು, ಬಿ ಸಿ ಪ್ಲಸ್ ಆರ್ ಬಿ. ಇಲ್ಲಿ ಬಿ ಸಿ ಪ್ಲಸ್ ಆರ್ ಬಿ ಅಂತ ತಗೊಂಡ್ರೆ ಇದು ಬಿ ಸಿ ಪ್ಲಸ್
ಆರ್ ಬಿ ಬದಲಿ ಬಿ ಕ್ಯೂ ಅಂತಂದೇಳಿ ತಗೊಳಕ್ ಬರುತ್ತೆ. ಹಾಗಾಗಿ 2 ಇಂಟು ಬಿ ಸಿ ಪ್ಲಸ್ ಬಿ ಕ್ಯೂ. ಈಗೇನಾಯಿತು, ಬಿ ಸಿ ಪ್ಲಸ್ ಬಿ ಕ್ಯೂ ಅಂದರೆ ಟೋಟಲ್ ಆಗಿ ಇದು ಬರ್ತಕ್ಕಂಥದ್ದು. ಅದೇನಾಗುತ್ತೆ, 2 CQ ಆಗುತ್ತೆ. ಇಲ್ಲಿ ಸಿ ಕ್ಯೂ ಅಂತ ನಾವು ಬರ್ಕೋಬಹುದು, ಇಲ್ಲ ಸಿ ಪಿ ಅಂತ ನಾವು ತಗೋಬಹುದು. 2 ಇಂಟು ಸಿ ಪಿ. ಇದು ತ್ರಿಭುಜ ಎ ಬಿ ಸಿಯ ಸುತ್ತಳತೆಗೆ ಬರ್ತಕ್ಕಂಥದ್ದು. ಎ ಬಿ ಸಿ ಸುತ್ತಳತೆ ಅದನ್ನೇ ನಾವು ಅರ್ಧ ಸಿ ಪಿ ಇಸ್ ಈಕ್ವಲ್ ಟು ಅರ್ಧ ಎ ಬಿ ಸಿ ಸುತ್ತಳತೆ. ಇದನ್ನ ತಗೊಳ್ಳೋಣ. ಇದಿಷ್ಟು ಕೂಡ ಈ ವಿಡಿಯೋದಲ್ಲಿ ತಗೊಂಡಿದ್ದೀವಿ. ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಮಾಡಿ ಅಂತ ಹೇಳ್ತಾ ಮತ್ತೊಮ್ಮೆ ನಿಮ್ಮೆಲ್ಲರಿಗೂ